ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ನನ್ನ ಒಂದು ವ್ಲಾಗ್ನ ಶುರು ಮಾಡ್ತೀನಿ. ಹಂಗೆ ಏನಂತ ಹೇಳಿದರೆ, ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊಳಕತ್ತೀನಿ. ಯಾಕಂತ ಹೇಳಿದರೆ, ಶ್ರಾವಣ ಮುಗೀತು, ಶ್ರಾವಣ ಬಂತು ಅಂತ ಹೇಳಿದರೆ ಹಬ್ಬ ಎಲ್ಲ ಚಲೋ ಆಗುವಂಥದ್ದು ನೋಡ್ರಿ. ಒಂದರಿಂದ ಒಂದು ಹಬ್ಬ ಎಲ್ಲ ಶುರು ಆಗುವಂಥದ್ದು. ಸೊ ಹಾಗಾಗಿ ಈಗ ಇನ್ನು ನೆಕ್ಸ್ಟ್ ನಮ್ದು ಹಬ್ಬ ಬರೋದು ಯಾವುದು ಅಂತ ಹೇಳಿದರೆ ಗಣೇಶ ಚತುರ್ಥಿ, ಗಣೇಶನ ಹಬ್ಬ. ಸೊ ಹಾಗಾಗಿ ಗಣೇಶನಿಗೆ ಲಾಡು ಪ್ರಿಯ. ಹಾಗಾಗಿ ಈ ಒಂದು ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಯಾರಾದರೂ ಹೊಸದಾಗಿ ಈ ಒಂದು ರವೆ ಉಂಡೆನ ಟ್ರೈ ಮಾಡಕತ್ತಿದ್ರಿ ಅಂದರೆ ಈ ಒಂದು ಮೆಜರ್ಮೆಂಟ್ ಒಳಗೆ ಮಾಡ್ಕೊರಿ, ಭಾರಿ ಮಸ್ತಾಗಿ ಬರ್ತಾವೆ. ಆಮೇಲೆ ತುಪ್ಪ ನೀವು ಎಷ್ಟು ಹಾಕಿ ಮಾಡ್ಕೊತೀರಲ್ಲ ಅಷ್ಟು ರುಚಿ ಆಗುವಂಥದ್ದು. ಸೊ ಹಾಗಾಗಿ ನೀವು ಎಷ್ಟು ತುಪ್ಪ ಹಾಕ್ರಿ ನಡಿತೈತಿ, ಅದೇನಿಲ್ಲ. ನಾನಂತೂ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಈಗ ರವೆನ ಹುರ್ಕೊಳತ್ತೈತೆ ನೋಡಿರಿ. ಏನು ಚಿರೋಟಿ ರವೆ ಅಥವಾ ಬಾಂಬೆ ರವೆ, ಸಣ್ಣ ರವೆ ಅಂತ ಏನು ಹೇಳ್ತೇವಲ್ಲ ಆ ರವೆಯಿಂದ ನಾನು ಇವಾಗ ಲಾಡುನ ಮಾಡ್ಕೊಳಕತ್ತಂಥದ್ದು ನೋಡಿರಿ. ಇದನ್ನು ಈ ರೀತಿ ಒಂದು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ತುಪ್ಪದೊಳಗೆ ಮೊದಲಿಗೆ ರವೆನ ಹುರ್ಕೊಳ್ಳುವಂಥದ್ದು. ಈಗ ರವೆನ ಹುರ್ಕೊಂಡು ನಾನು ತೆಗೆದಿಟ್ಕೊಂಡೆ ನೋಡಿರಿ. ಈ ರೀತಿ ತೆಗೆದಿಟ್ಕೊಂಡೆ. ಈಗ ಏನು ನಾವು ರವೆನ ತೊಗೊಂಡಿದ್ವಲ್ಲ ಅದ ಬೌಲಿಂದ ನಾನೀಗ ಎಷ್ಟು ರವೆ ತೊಗೊಂಡಿದ್ದಲ್ಲ ಅಷ್ಟು ಸಕ್ಕರೆನ ತೊಗೊಂಡು ಇಲ್ಲೇ ಪಾಕನ ಮಾಡ್ಕೊಳ್ಳುವಂಥದ್ದು. ಒಂದೇಳಿ ಪಾಕ ಅಂತೇನು ಹೇಳ್ತೀವಲ್ಲ ಅದು ಒಂದೇಳಿ ಪಾಕ ಮಾಡಿಕೊಂಡು ಈ ಒಂದು ಉಂಡೆಯನ್ನು ಮಾಡ್ಕೊಳ್ಳುವಂಥದ್ದು. ಈ ಒಂದು ಮೆಜರ್ಮೆಂಟ್ ಒಳಗೆ ಮಾಡ್ಕೊಂಡ್ರಿ ಅಂದ್ರೆ ಉಂಡೆ ಭಾರಿ ಮಸ್ತಾಗಿ ಬಂದಿರ್ತಾವೆ. ಏನೋ ಜಾಸ್ತಿ ಕೆಲಸ ಅಂತ ಏನೂ ಇಲ್ಲ. ಈ ರೀತಿ ಫಸ್ಟ್ ರವೆನ ತುಪ್ಪದೊಳಗೆ ಸರಿಯಾಗಿ ಹುರ್ಕೊಂಡು ಆಮೇಲೆ ಸೇಮ್ ಮೆಜರ್ಮೆಂಟ್ ಏನು ರವೆ ತೊಗೊಂಡಿರ್ತೀವಲ್ಲ ಅದೇ ಒಂದು ಮೆಜರ್ಮೆಂಟ್ ಒಳಗೆ ನಾವು ಈ ಒಂದು ಸಕ್ಕರೆದ ಪಾಕನ ಮಾಡಿಕೊಂಡು ಈ ಒಂದು ಉಂಡಿನ ಮಾಡ್ಕೊಳ್ಳುವಂಥದ್ದು. ಸೊ ಈಗ ನಾನು ಸಕ್ಕರೆನ ಪಾಕ ಮಾಡ್ಕೊಳಕ್ಕೆ ಇಟ್ಟೆ ನೋಡಿರಿ. ಅದನ್ನು ಲೋ ಫ್ಲೇಮ್ ಒಳಗೆ ಇಟ್ಟು ಈ ರೀತಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಪಾಕ ಮಾಡ್ಕೊಳ್ಳುವಂಥದ್ದು ನೋಡಿರಿ. ಈಗ ಅದು ಕುದಿ ಬಂದೈತಿ, ಚಲೋ ತೆಂಗ ಕುದಿಯೋಕೆ ಶುರುವಾಗಿರ್ತೈತಿ ಸಕ್ಕರೆ ಒಂದು ಪಾಕ. ಆವಾಗ ನಾವು ಅದನ್ನು ಒಂದೆಳಿ ಪಾಕ ಬಂದತ್ತೋ ಇಲ್ಲೋ ಅಂತ ಹೇಳಿ ಈ ರೀತಿ ಒಂದು ನೋಡುವಂಥದ್ದು ನೋಡಿರಿ. ಒಂದೆಳಿ ಎಳೆ ಏನು ಬರ್ತೈತಲ್ಲ ಅದು ಪಟ್ ಅಂತೇಳಿ ಕಟ್ಟಾಗಬಾರ್ದು. ಆ ರೀತಿ ಕಟ್ಟಾಗಿಲ್ಲ ಅಂತಂದ್ರೆ ಅದು ಪಾಕ ಬಂದತಿ ಅಂತ ಹೇಳಿ ಅರ್ಥ. ಆ ಒಂದೆಳಿ ಪಾಕ ಬಂತು ಅಂತ ಹೇಳಿ ನಮಗೆ ಗೊತ್ತು ಆದಮೇಲೆ ನಾವು ಏನು ಹುರ್ಕೊಂಡು ಇಟ್ಟಿರ್ತೀವಲ್ಲ ರವೆನ, ಆ ಒಂದು ರವೆನ ಈಗ ಗ್ಯಾಸ್ನ ಆಫ್ ಮಾಡಿ ಆಮೇಲೆ ಈ ರೀತಿ ಒಂದು ಪಾಕದೊಳಗೆ ರವೆನ ಹಾಕಿ ಚಲೋ ತೆಂಗ ಮಿಕ್ಸ್ನ ಮಾಡ್ಕೊರಿ. ಗ್ಯಾಸ್ ಆಫ್ ಮಾಡಿ ಆದಮೇಲೆ ಈ ಒಂದು ರವೆನ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ನ ಮಾಡ್ಕೊಳ್ಳುವಂಥದ್ದು. ಏನೋ ಈ ಪೂರ್ತಿಯಾಗಿ ಆಮೇಲೆ ಇದಕ್ಕೆ ನಿಮ್ಗೆ ಏನಾರು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳುವಂಗಿದ್ರೆ ಡ್ರೈ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಆಮೇಲೆ ಏಲಕ್ಕಿ, ಲವಂಗ ಇದೆಲ್ಲ ಹಾಕ್ಕೊಳ್ಳಬೇಕು ಅಂದರೆ ಹಾಕೋರಿ. ನಾನೇನು ಹಾಕ್ಕೊಂಡಿಲ್ಲ, ಹಂಗನ ಮಾಡಿದಂಥದ್ದು. ಸೊ ನೀವೆಲ್ಲ ಇದು ಹಾಕ್ಕೊಂಡು ಮಾಡ್ಕೊಂಡ್ರಿ ಅಂದರೆ ಇನ್ನೂ ರುಚಿಯಾಗಿ ಬರುವಂಥದ್ದು ನೋಡಿರಿ. ಈಗ ಆಮೇಲೆ ಅದಕ್ಕೆ ನಾನು ಒಣ ಕೊಬ್ಬರಿ ಇತ್ತು. ಸೊ ಹಾಗಾಗಿ ಆ ಒಣ ಕೊಬ್ಬರಿನ ಈ ರೀತಿ ಸಣ್ಣದಾಗಿ ತುರಿದು ಈಗ ನಾನು ಇದಕ್ಕೆ ಹಾಕ್ಕೊಳ್ಳುವಂಥದ್ದು. ನಾವೇನು ಡ್ರೈ ಫ್ರೂಟ್ಸ್ ಹಾಕ್ತೇವಲ್ರಿ ಅದಕ್ಕಿಂತ ಇದು ಜಾಸ್ತಿ ರುಚಿ ಕೊಡ್ತೈತಿ ಈ ರೀತಿ ಒಣ ಕೊಬ್ಬರಿನ ಹಾಕಿ ಮಾಡ್ಕೊಳ್ಳೋದ್ರಿಂದ. ಸೊ ಹಾಗಾಗಿ ನಾನಿಲ್ಲಿ ಒಣ ಕೊಬ್ಬರಿನ ಹಾಕ್ಕೊಳ್ಳೋಕತ್ತಿದ್ದೆ. ಆಮೇಲೆ ಮತ್ತು ಈಗ ಅದಕ್ಕೆ ಇನ್ನೊಂದು ಚೂರು ತುಪ್ಪ ಹಾಕ್ಕೋಬೇಕಂತೇಳಿ ಅನ್ನಿಸ್ತಾ ಮತ್ತು ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಚಲೋ ತೆಂಗ ನಾನಿಲ್ಲೇ ಮಿಕ್ಸ್ ಮಾಡ್ಕೊತೀನಿ. ಎಲ್ಲನೂ ಕೊಬ್ಬರಿ, ತುಪ್ಪ, ಆಮೇಲೆ ಅದು ಪಾಕ ಎಲ್ಲನೂ ಸೇರಿ ಒಂದು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಉಂಡೆ ಮಸ್ತಾಗಿ ಬರುವಂಥದ್ದು. ಸೊ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿ ಅದನ್ನು ಇಟ್ಕೋಬೇಕು. ಈ ಟೈಮ್ ಒಳಗೆ ನಾವು ಉಂಡಿನ ಮಾಡೋಕೆ ಬರಂಗಿಲ್ಲ ರೀ, ಯಾಕಂದ್ರೆ ಅದು ಸಿಕ್ಕಾಪಟ್ಟಿ ಬಿಸಿಯಾಗಿರ್ತೈತಿ. ಸೊ ಹಾಗಾಗಿ ಫಸ್ಟಿಗೆ ಇದು ಬಿಸಿ ಒಳಗನ ನಾವು ಅದನ್ನು ಚಲೋ ತೆಂಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕಾದಂಥದ್ದು. ಈಗ ನಮ್ಗೆ ಅದನ್ನು ಮುಟ್ಟಕ್ಕೂ ಆಗಂಗಿಲ್ಲ, ಅಷ್ಟು ಬಿಸಿ ಇರ್ತೈತಿ. ಸೊ ಹಾಗಾಗಿ ಇದನ್ನು ನಾನೀಗ ಚಲೋ ತೆಂಗೆ ಮಿಕ್ಸ್ ಮಾಡಿ ಎಲ್ಲನೂ ತೆಗೆದು ಇಡ್ತೇನೆ. ಒಂಚೂರು ಅದು ಬಿಸಿ ಕಡಿಮೆ ಆಗುವವರೆಗೂ ಅಂತ ಹೇಳಿ ಇಟ್ಕೊಳ್ಳುವಂಥದ್ದು. ಅದಾದಮೇಲೆ ನಾನೀಗ ಉಂಡಿನ ಮಾಡ್ಕೊಳ್ಳುವಂಥದ್ದು ನೋಡಿರಿ. ಈಗ ಆಮೇಲೆ ನಾನೇನಂದ್ರೆ ಸ್ವಲ್ಪ ಜಾಸ್ತಿನ ಅದು
ಆರೋದಕ್ಕೆ ಬಿಟ್ಟೆ. ಆ ರೀತಿ ನೀವು ಮಾಡೋಕ್ಕೆ ಹೋಗಬೇಡ್ರಿ. ಒಂದು ಸ್ವಲ್ಪ ಜಾಸ್ತಿನೇ ಬಿಸಿ ಇದ್ದಾಗ ಅಂದ್ರೆ ಸ್ವಲ್ಪ ಬಿಸಿ ನಿಮ್ಗೆ ಉಂಡೆ ಮಾಡೋಕೆ ಅಕ್ಕತಿ ನಂಗೆ ಅಂತ ಅನ್ನೋ ಟೈಮ್ ಒಳಗನ ಮಾಡ್ಕೊಂಡ್ಬಿಡ್ರಿ. ನಾನು ಒಂದು ಸ್ವಲ್ಪ ಏನಂತ ಹೇಳಿದ್ರೆ ಬಿಟ್ಟೆ ಕೈ ನಂಗೆ ಬಿಸಿ ಆಗತೈತಿ ಅಂತ ಹೇಳಿ. ಸೊ ಹಾಗಾಗಿ ಆದರೂ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಉಂಡೆ ಆದುವ ಲಾಡು ಅಂತೂ ಆದುವ. ಆದ್ರೇನ ಇನ್ನೊಂದು ಸ್ವಲ್ಪ ಬಿಸಿ ಇದ್ದಾಗ ಮಾಡಿಕೊಂಡ್ರೆ ಇನ್ನೂ ಪಟ ಅಕ್ಕಾವ ನಮಗೆ ಮಾಡೋಕೆ. ಈ ಮಾಡಿದ್ವು ಏನು ಚಲೋನ ಆಗ್ಯಾವ ನೋಡ್ರಿ. ಈ ರೀತಿ ಮಸ್ತಾಗಿ ಲಾಡು ಅಂತೂ ಆಗಿದ್ವ. ಬಾಯಿ ಒಳಗಂತೂ ಸಿಕ್ಕಾಪಟ್ಟಿ ರುಚಿಯಾಗಿದ್ವ. ತುಪ್ಪ ಸಕ್ಕರೆ ಬೆಲ್ಲ ಅಂದ್ರೆ ರುಚಿ ಆಗ್ಲಾರ್ದಿರ್ತಾವೇನ್ರಿ, ಮಸ್ತಾಗಿ ಬಂದಿದ್ವು. ಸೊ ಈ ರೀತಿ ಒಂದು ಹಬ್ಬಕ್ಕೆ ಲಾಡು ರೆಡಿಯಾಗಿದ್ದು. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋನ ನೋಡಿರಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.